ಎಲ್ಲರಿಗೂ ನಮಸ್ಕಾರ. ಅದ್ವಿಕ್ ವ್ಲಾಗ್ಸ್‌ಗೆ ಸ್ವಾಗತ. ಇವತ್ತಿನ ವಿಶೇಷ ಏನಪ್ಪ ಅಂದರೆ ಡೈಲಿ ವ್ಲಾಗ್ಸ್. ನನ್ನ ಡೈಲಿ ರೂಟೀನ್ ಯಾವ ರೀತಿ ಇರುತ್ತೆ, ಮತ್ತು ಇವತ್ತು ನಾನು ಎಣ್ಣೆ ಬದನೆಕಾಯಿ ಮಾಡಿದ್ದೆ. ಯಾವ ಥರ ಮಾಡಿದೆ ಅಂತ ನೋಡೋಣ ಬನ್ನಿ ಗೈಸ್. ಇವಾಗ ನಾನು ಮಾರ್ನಿಂಗ್ ಎದ್ದೆ, ಒಂದು 8 o'clock ಆಗಿತ್ತು ಟೈಮಿಂಗ್ಸು. ಮಾರ್ನಿಂಗ್ ಎದ್ದು ನೋಡಿ, ವಿಟಮಿನ್ ಡಿ ಸಿಗುತ್ತೆ ಅಂತ ಸ್ವಲ್ಪ ಬಿಸಿಲಲ್ಲಿ ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಅಲ್ಲಿ ಹಕ್ಕಿಗಳ ಚಿಲಿಪಿಲಿ ಕೇಳಿಕೊಂಡು ಸ್ವಲ್ಪ ಅದೇ ಥರ ಸ್ವಲ್ಪ ಚಿಲ್ ಮಾಡಿಕೊಂಡು ಮನೆ ಮುಂದೆ ಕೂತ್ಕೊಂಡು ಗಿಡ ಮರಗಳು ನೋಡ್ಕೊಂಡು ಕೂತಿದ್ದೆ. ಆಮೇಲೆ ಬಾಗಿಲಿಗೆ ನೀರು ಹಾಕಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡೆ. ರಂಗೋಲಿ ಹಾಕಿದ್ದಾದಮೇಲೆ ಮತ್ತೆ ಬಂದು ಸ್ವಲ್ಪ ಗೂರು ಬೆಚ್ಚಗಿರೋ ನೀರನ್ನ ತಗೊಂಡು ಬಿಸಿ ಮಾಡ್ಕೊಂಡು ಕುಡಿದಿದ್ದಾದಮೇಲೆ ಸ್ವಲ್ಪ ಬಟ್ಟೆಗಳಿತ್ತು ಹಸ್ಬೆಂಡ್ದು ನಂದು ಎಲ್ಲ. ವಾಷಿಂಗ್ ಮಿಷಿನ್ ಇದೆ, ಆದರೂ ಕೈಯಲ್ಲಿ ಹೋಗೋಣ ಅಂದ್ಬಿಟ್ಟು ಬಟ್ಟೆಗಳನ್ನೆಲ್ಲ ನೆನಾಕಿ ಬಂದಿದ್ದಾದಮೇಲೆ ಸ್ವಲ್ಪ ಕಾಫಿ ಕುಡಿಬೇಕನ್ನಿಸ್ತು. ಯಾಕೋ ತುಂಬ ತಲೆನೋವ್ತಿತ್ತು, ಅದರಿಂದ ಕಾಫಿ ಕುಡಿದಿದ್ದಾದಮೇಲೆ ಪಾತ್ರೆಗಳಿದ್ವು ತುಂಬಾ. ನೋಡಿ ಸಿಂಕಲ್ಲೆಲ್ಲ ಎಷ್ಟು ಪಾತ್ರೆಗಳಿದ್ದಾವೆ. ಈ ಪಾತ್ರೆಗಳೆಲ್ಲ ವಾಶ್ ಮಾಡಿದೆ. ಮತ್ತು ಬಟ್ಟೆ ಎಲ್ಲ ಒಣಗಿದ್ವು. ಹೋಗಿ ಟೆರೆಸ್ ಮೇಲೆಲ್ಲ ಬಟ್ಟೆ ಎತ್ಕೊಬಂದು ದೇವ್ರಿಗೆ ಆಗಿತ್ತು 5:30 ಆಗಿತ್ತು. ಸರಿ ದೇವ್ರಿಗೆ ದೀಪ ಹಚ್ಚಿಟ್ಟು ಸ್ವಲ್ಪ ವಾಕ್ ಹೋಗಿದ್ದೆ. ಒಂದು 20 ಮಿನಿಟ್ಸ್ ವಾಕ್ ಮಾಡಿಕೊಂಡು ಮಕ್ಕಳು ಆಟಾಡ್ತಾಯಿದ್ರು, ತುಂಬಾ ಚೆನ್ನಾಗಿತ್ತು. ಆ ಮಕ್ಕಳು ನೋಡ್ಕೊಂಡು ಸ್ವಲ್ಪ ತಲೆ ನಿಂತ್ಕೊಂಡಿದ್ದೆ. ಮತ್ತು ಮನೆಗೆ ಬಂದು ಎಣ್ಣೆ ಬದನೆಕಾಯಿಗೆ ಏನೇನು ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಆನಿಯನ್, ಟೊಮೆಟೊ, ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಈಗ ಆನಿಯನ್ಸ್ ಹಾಕ್ಕೊಂಡಿದ್ದೀನಿ. ಆನಿಯನ್ಸ್ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇವೆರಡೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಮತ್ತು ಈಗ ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಟೈಮು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆ ರೀತಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಅದು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಆಗೋ ಥರ, ಜಾಸ್ತಿ ಸ್ಮ್ಯಾಶ್ ಆಗೋದೇನು ಬೇಡ, ಲೈಟಾಗಿ ಈ ಥರ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪಿರುತ್ತೆ, ವಾಶ್ ಮಾಡಿಕೊಂಡು ಈ ಥರ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನ ಫ್ರೈ ಮಾಡಿ ಈಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿ ಈಗ ಇದಕ್ಕೆ ಮನೇಲಿ ಮಾಡಿರೋಂಥ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕಿ ಸ್ವಲ್ಪ ಇದನ್ನು ಆರೋದಕ್ಕೆ ಬಿಡ್ತೀನಿ. ಈಗ ಸ್ವಲ್ಪ ತಣ್ಣಗಾಗಲಿ, ಯಾಕಂದರೆ ಮಿಕ್ಸಿ ಜಾರ್ಗೆ ಹಾಕ್ತಿರಲ್ವ, ಮಿಕ್ಸಿ ಜಾರೆಲ್ಲ ಹೋಗ್ಬಿಡುತ್ತೆ, ಅದರಿಂದ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ತೀನಿ. ಈಗ ನಾನು ಬದನೆಕಾಯಿ ತಗೊಂಡಿದ್ದೀನಿ. ನಾನೊಂದು 6 ಬದನೆಕಾಯಿ ತಗೊಂಡಿದ್ದೀನಿ. ನಮ್ಮ ಮನೇಲಿ 2 ಮೆಂಬರ್ಸ್ಗೆ ಮಾತ್ರ. ನಮ್ಮ ಹಸ್ಬೆಂಡ್ ತುಂಬಾ ಎಣ್ಣೆ ಬದನೆಕಾಯಿನ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಒಂದು 2 ತಿಂತೀನಿ ಅಷ್ಟೇ, ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ. ಈಗ ಇದನ್ನು 4 ಪೀಸಸ್ ಥರ ಈ ಥರ ಕಟ್ ಮಾಡ್ಕೊಳ್ಬೇಕು. ಟೋಟಲಿ ಫುಲ್ಲು ಕಟ್ ಮಾಡ್ಕೊಳ್ಬಾರ್ದು, ಈ ಥರ 4 ಮಾತ್ರನೇ ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಈಗ ಮಿಕ್ಸಿ ಜಾರ್ಗೆ ನಾನು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಕೊಬ್ಬರಿನ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮಸಾಲ ನಾನು ಆರಕ್ಕೆ ಬಿಟ್ಟಿದ್ನಲ್ಲ, ಅದೆಲ್ಲ ಮಸಾಲ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಈ ಥರ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬಂದು ನಾನು ನೋಡಿ, ಅದು ಪೇಸ್ಟ್ ಇದೆಯಲ್ಲ, ಆ ಪೇಸ್ಟೆಲ್ಲ ನಾನು ಏನು ಮಾಡ್ತಿದ್ದೀನಿ, ಎಣ್ಣೆ ಬದನೆಕಾಯಿಗೆ ಫಿಲ್ ಮಾಡ್ತಾಯಿದ್ದೀನಿ. ಈ ಥರ ಕ್ಲೀನಾಗಿ ತುಂಬಬೇಕು. ಒಂದು ಸ್ಪೂನಿಂದ, ಕೆಲವೊಬ್ರು ಕೈಯಿಂದ ತುಂಬ್ತಾರೆ, ನಾನು ಸ್ಪೂನಿಂದ ತುಂಬ್ತಾಯಿದ್ದೀನಿ. ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಫಿಲ್ ಮಾಡ್ಕೊಳ್ಳಿ. ಈ ಥರ ಫಿಲ್ ಆದಮೇಲೆ ಈಗ ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಈಗ ಆಯಿಲ್ ಹಾಕ್ತೀನಿ. ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಚೆನ್ನಾಗೇ ಇರಬೇಕು, ಸ್ವಲ್ಪ ಆಯಿಲ್ ಚೆನ್ನಾಗಿ ಹಾಕ್ಕೊಳ್ಳಿ. ಆಯಿಲ್ ಹಾಕಿದಾದ್ಮೇಲೆ ಇದಕ್ಕೆ ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಇವೆ ಹಾಕಿದಾದ್ಮೇಲೆ ಈಗ ನಾನು ಬದನೆಕಾಯಿಗೆಲ್ಲ ಫಿಲ್ ಮಾಡಿದ್ನಲ್ಲ, ಈ ರೀತಿ ಬದನೆಕಾಯಿಗಳನ್ನೆಲ್ಲ ನಾನು ಈ ಥರ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಅದು ಕಲರು ಚೇಂಜ್ ಆಗುತ್ತೆ, ನೋಡ್ಕೊಳ್ಬೇಕು. ಸ್ವಲ್ಪ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಈ ಫ್ಲೇವರ್ ತುಂಬಾ ಇಷ್ಟ ನನಗೆ. ಈಗ ಎಲ್ಲ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲಾನ ನೋಡಿ ಹಾಕಿ ಈ ಥರ ಅದಕ್ಕೆ ಮಿಕ್ಸ್ ಆಗೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ಮಿಕ್ಸಿ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಇರುತ್ತಲ್ಲ, ಅದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಆ ನೀರನ್ನ ಇದಕ್ಕೊಳಗಡೆ ಹಾಕ್ತೀನಿ ನಾನೀಗ. ನೋಡಿ ಈಗ ನೀರನ್ನ ಹಾಕ್ಕೊಳ್ತೀನಿ. ನೀರು ಹಾಕಿ ನಾನು ಸ್ವಲ್ಪ ಉಪ್ಪು ಹಾಕಿ ಒಂದು 4 ಬೇಡ, ಒಂದು 3 ವಿಸಿಲ್ ಸಾಕು. ನಾನು ಬೇಗ ಮಾಡ್ಕೋಬೇಕಂತ ಕೆಲವೊಬ್ಬರೆಲ್ಲ ಅವ್ರು ಹಾಗೆ ಮಾಡ್ಕೊಳ್ತಾರೆ. ನಾನು 3 ವಿಸಿಲ್ ಬಿಟ್ಕೊಂಡೆ. 3 ವಿಸಿಲ್ ಆದಮೇಲೆ
ಒಂದು ಕಡೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು. ನಮ್ಮ ಮನೇಲಿ ಮುದ್ದೆಗೂ ತಿಂತಾರೆ, ಚಪಾತಿ ಮಾಡ್ಕೊಳ್ತೀನಿ ನಾನು. ಚಪಾತಿ ಮಾಡಿಕೊಂಡು ಈ ಥರ ನಾನು ಸರ್ವ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿತ್ತು ಗೈಸ್. ನೀವು ಟ್ರೈ ಮಾಡಿ ಒಂದಿನ. ಟ್ರೈ ಮಾಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ. ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇದೇ ಥರ ನನಗೆ ಸಪೋರ್ಟ್ ಇರಲಿ ನಿಮ್ಮದು. ಏನಾದರೂ ನಾನು ಒಳ್ಳೊಳ್ಳೆ ಕಂಟೆಂಟ್ ಮಾಡಬೇಕಂದ್ರೆ ನನಗೆ ತಿಳಿಸ್ಕೊಡಿ, ನಾನು ಮಾಡ್ತೀನಿ. ಹೊಸ ಯೂಟ್ಯೂಬರ್ಸ್ನ ಬೆಳೆಸ್ಕೊಡಿ. ಥ್ಯಾಂಕ್ ಯು.